ಹಾಕದ ಯಾಕೆ ಬೇಕಾಗಿತ್ತು ಅಂತ ಮುಂದಿನ ಸುದ್ದಿ ನೋಡೋಣ. ಮೈಸೂರು ಪಾಲಿಕೆ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಟಿ ನರಸೀಪುರ ಪುರಸಭೆ ಕಚೇರಿಯ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಟಿ ನರಸೀಪುರ ಪುರಸಭೆಯಲ್ಲೂ ಕೂಡ ಚಂದ್ರಶೇಖರ್ ಕರ್ತವ್ಯದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ದಾಳಿಯಲ್ಲಿ ಚಿನ್ನ ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಾಯುಕ್ತ ದಾಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಲೋಕಾಯುಕ್ತದ್ದೇ ಹವಾ. ಈಗ ಭ್ರಷ್ಟ ಅಧಿಕಾರಿಗಳನ್ನ ಬೆನ್ನಹಟ್ಟಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಬಂಡವಾಳ ಬಯಲಾಗ್ತಾ ಇದೆ. ಇನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಲ್ಲ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಆತನಲ್ಲಿ ಪತ್ತೆ ಆಗಿರುವಂತಹ ಯಾರಿದ್ದಾನೆ ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್, ಲೋಕಾಯುಕ್ತ ಶಾಕ್ ಕೊಟ್ಟಿರೋದು. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್, ಆತನ ಮನೆ ಮತ್ತು ಕಚೇರಿ, ಹಣ ಚಿನ್ನ ಎಲ್ಲ ಸೀಸ್ ಮಾಡಿದ್ದಾರೆ. ಟಿ ನರಸೀಪುರದ ಪುರಸಭೆಯಲ್ಲಿ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ಚಿನ್ನ ನಗದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆ ಬೇಕಾಗಿತ್ತು ಅಂತ ಮುಂದಿನ ಸುದ್ದಿ ನೋಡೋಣ. ಮೈಸೂರು ಪಾಲಿಕೆ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಟಿ ನರಸೀಪುರ ಪುರಸಭೆ ಕಚೇರಿಯ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಟಿ ನರಸೀಪುರ ಪುರಸಭೆಯಲ್ಲೂ ಕೂಡ ಚಂದ್ರಶೇಖರ್ ಕರ್ತವ್ಯದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ದಾಳಿಯಲ್ಲಿ ಚಿನ್ನ ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಾಯುಕ್ತ ದಾಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಲೋಕಾಯುಕ್ತದ್ದೇ ಹವಾ. ಈಗ ಭ್ರಷ್ಟ ಅಧಿಕಾರಿಗಳನ್ನ ಬೆನ್ನಹಟ್ಟಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಬಂಡವಾಳ ಬಯಲಾಗ್ತಾ ಇದೆ. ಇನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಲ್ಲ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಆತನಲ್ಲಿ ಪತ್ತೆ ಆಗಿರುವಂತಹ ಯಾರಿದ್ದಾನೆ ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್, ಲೋಕಾಯುಕ್ತ ಶಾಕ್ ಕೊಟ್ಟಿರೋದು. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್, ಆತನ ಮನೆ ಮತ್ತು ಕಚೇರಿ, ಹಣ ಚಿನ್ನ ಎಲ್ಲ ಸೀಸ್ ಮಾಡಿದ್ದಾರೆ. ಟಿ ನರಸೀಪುರದ ಪುರಸಭೆಯಲ್ಲಿ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ಚಿನ್ನ ನಗದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆ ಬೇಕಾಗಿತ್ತು ಅಂತ ಮುಂದಿನ ಸುದ್ದಿ ನೋಡೋಣ. ಮೈಸೂರು ಪಾಲಿಕೆ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಟಿ ನರಸೀಪುರ ಪುರಸಭೆ ಕಚೇರಿಯ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಟಿ ನರಸೀಪುರ ಪುರಸಭೆಯಲ್ಲೂ ಕೂಡ ಚಂದ್ರಶೇಖರ್ ಕರ್ತವ್ಯದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ದಾಳಿಯಲ್ಲಿ ಚಿನ್ನ ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಾಯುಕ್ತ ದಾಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಲೋಕಾಯುಕ್ತದ್ದೇ ಹವಾ. ಈಗ ಭ್ರಷ್ಟ ಅಧಿಕಾರಿಗಳನ್ನ ಬೆನ್ನಹಟ್ಟಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಬಂಡವಾಳ ಬಯಲಾಗ್ತಾ ಇದೆ. ಇನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಲ್ಲ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಆತನಲ್ಲಿ ಪತ್ತೆ ಆಗಿರುವಂತಹ ಯಾರಿದ್ದಾನೆ ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್, ಲೋಕಾಯುಕ್ತ ಶಾಕ್ ಕೊಟ್ಟಿರೋದು. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್, ಆತನ ಮನೆ ಮತ್ತು ಕಚೇರಿ, ಹಣ ಚಿನ್ನ ಎಲ್ಲ ಸೀಸ್ ಮಾಡಿದ್ದಾರೆ.
ಟಿ ನರಸೀಪುರದ ಪುರಸಭೆಯಲ್ಲಿ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ಚಿನ್ನ, ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕೆ ಬೇಕಾಗಿತ್ತು ಅಂತ ಮುಂದಿನ ಸುದ್ದಿ ನೋಡೋಣ. ಮೈಸೂರು ಪಾಲಿಕೆ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ, ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಟಿ ನರಸೀಪುರ ಪುರಸಭೆ ಕಚೇರಿಯ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಟಿ ನರಸೀಪುರ ಪುರಸಭೆಯಲ್ಲೂ ಕೂಡ ಚಂದ್ರಶೇಖರ್ ಕರ್ತವ್ಯದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ದಾಳಿಯಲ್ಲಿ ಚಿನ್ನ, ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಾಯುಕ್ತ ದಾಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಲೋಕಾಯುಕ್ತತೆ ಹವಾ. ಈಗ ಭ್ರಷ್ಟ ಅಧಿಕಾರಿಗಳನ್ನ ಬೆನ್ನಹಟ್ಟಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಬಂಡವಾಳ ಬಯಲಾಗ್ತಾ ಇದೆ. ಇನ್ನ ವಜ್ರ ವೈಢೂರ್ಯಗಳನ್ನೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಲ್ಲ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಆತನಲ್ಲಿ ಪತ್ತೆ ಆಗಿರುವಂತಹ ಯಾರಿದ್ದಾನೆ ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್, ಲೋಕಾಯುಕ್ತ ಶಾಕ್ ಕೊಟ್ಟಿರೋದು. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್, ಆತನ ಮನೆ ಮತ್ತು ಕಚೇರಿ, ಹಣ, ಚಿನ್ನ ಎಲ್ಲ ಸೀಸ್ ಮಾಡಿದ್ದಾರೆ. ಟಿ ನರಸೀಪುರದ ಪುರಸಭೆಯಲ್ಲಿ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ಚಿನ್ನ, ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕೆ ಬೇಕಾಗಿತ್ತು ಅಂತ ಮುಂದಿನ ಸುದ್ದಿ ನೋಡೋಣ. ಮೈಸೂರು ಪಾಲಿಕೆ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ, ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಟಿ ನರಸೀಪುರ ಪುರಸಭೆ ಕಚೇರಿಯ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಟಿ ನರಸೀಪುರ ಪುರಸಭೆಯಲ್ಲೂ ಕೂಡ ಚಂದ್ರಶೇಖರ್ ಕರ್ತವ್ಯದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ದಾಳಿಯಲ್ಲಿ ಚಿನ್ನ, ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಾಯುಕ್ತ ದಾಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಲೋಕಾಯುಕ್ತತೆ ಹವಾ. ಈಗ ಭ್ರಷ್ಟ ಅಧಿಕಾರಿಗಳನ್ನ ಬೆನ್ನಹಟ್ಟಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಬಂಡವಾಳ ಬಯಲಾಗ್ತಾ ಇದೆ. ಇನ್ನ ವಜ್ರ ವೈಢೂರ್ಯಗಳನ್ನೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಲ್ಲ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಆತನಲ್ಲಿ ಪತ್ತೆ ಆಗಿರುವಂತಹ ಯಾರಿದ್ದಾನೆ ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್, ಲೋಕಾಯುಕ್ತ ಶಾಕ್ ಕೊಟ್ಟಿರೋದು. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್, ಆತನ ಮನೆ ಮತ್ತು ಕಚೇರಿ, ಹಣ, ಚಿನ್ನ ಎಲ್ಲ ಸೀಸ್ ಮಾಡಿದ್ದಾರೆ. ಟಿ ನರಸೀಪುರದ ಪುರಸಭೆಯಲ್ಲಿ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಪುರಸಭೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ಚಿನ್ನ, ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ.